ಹಲೋ ಹೈ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್, ನಮಸ್ಕಾರ. ನಾನು ನಿಮ್ಮ ಆರ್ ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ. ವೆಂಕೀಸ್ ವಿಲೇಜ್ ಲೈವ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. 2 ದಿನದಿಂದ ವಿಡಿಯೋನೇ ಮಾಡಲಿಲ್ಲ. ಯಾಕಂತ ಹೇಳಿದ್ರೆ ಕಾರಣಾಂತರಗಳಿಂದ ಒಂದಿನ ಬಂದು ಊರಿಗೆ ಹೋಗಿದ್ದೆ, ನಿನ್ನೆ ಬಂದು ಕೆಲಸ ಆಯಿತು. ಹಾಗಾಗಿ ವ್ಲಾಗ್ ಮಾಡೋಕ್ಕೆ ಟೈಮೇ ಸಿಗಲಿಲ್ಲ. ಇವತ್ತು ಪುರ್ಸೊತ್ತಾಗಿದ್ದೀನಿ. ಪುರ್ಸೊತ್ ಅಂದರೆ ಇವತ್ತು ಪುರ್ಸೊತ್ತಿಲ್ಲ, ನೋಡ್ತಾ ಇದ್ದೀರಲ್ಲ, ತೊಂಡೆಕಾಯಿ ಬಿಡಿಸ್ತಾ ಇದ್ದೀನಿ ಕಣ್ರಿ. ಇವತ್ತಾದರೂ ವ್ಲಾಗ್ ಮಾಡೋಣ ಅಂದರೆ 2 ದಿನ ಮಾಡಿಲ್ಲ ಅನ್ನೋ ಒಂಥರ ಬೇಜಾರಾಗ್ಬಿಡ್ತೈತೆ. ಒಂದಿನ ಮಾಡಿಲ್ಲ ಅಂದ್ರೂ ಕೂಡ ಬೇಜಾರಾಗುತ್ತೆ. ಯಾಕಂದರೆ ಡೈಲಿ ಮಾಡ್ತಾ ಡೈಲಿ ನಮ್ಮ ಸಬ್ಸ್ಕ್ರೈಬರ್ಸ್ ನೋಡ್ತಾ ಅವ್ರು ಮಾಡೋ ಒಂದು ಕಮೆಂಟ್ಸು, ಅವ್ರು ಮಾಡೋ ಒಂದು ಲೈಕು ತುಂಬಾ ನಮ್ಮ ಮನಸ್ಸಿಗೆ ತುಂಬಾ ಒಂದು ಖುಷಿ ಕೊಡುತ್ತೆ. ಆದರೆ 2 ದಿನದಿಂದ ಕಾರಣಾಂತರಗಳಿಂದ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಬನ್ನಿ ಫ್ರೆಂಡ್ಸ್, ಇವತ್ತಾದರೂ ಮಾಡೋಣ. ಬೆಳಗಿಂದ ಸಂಜೆವರೆಗೂ ಏನೆಲ್ಲ ಮಾಡಿ ದಬ್ಬಾಕ್ತೀನಿ, ಪ್ರತಿಯೊಂದು ಕೂಡ ಸ್ಮಾಲ್ ವಿಡಿಯೋ ಮಾಡ್ತೀನಿ. ವಿಡಿಯೋನ ಎಲ್ಲ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ ಎಂಜಾಯ್ ಮಾಡಿ. ಹಾಗೆ ಒಬ್ಬ ಹಳ್ಳಿ ಹುಡುಗನಿಗೆ, ಒಬ್ಬ ರೈತನಿಗೆ ಸಪೋರ್ಟ್ ಮಾಡ್ಬೇಕಂದ್ರೆ ದಯವಿಟ್ಟು ನೋಡ್ತಾ ಇರೋರೆಲ್ಲ ಈ ಒಂದು ವಿಡಿಯೋನ ಲೈಕ್ ಮಾಡಿ. ನೀವು ಮಾಡೋ ಒಂದು ಲೈಕಿಂದ ನಮ್ಮನ್ನು ಕೂಡ ಬೆಳೆಸ್ದಾಗುತ್ತೆ. ಒಬ್ಬ ರೈತರನ್ನು ಕೂಡ ಒಬ್ಬ ಯೂಟ್ಯೂಬರ್ ಮಾಡಬೇಕು ಅಂತ ಏನೋ ನಮಗೆ ಆಸೆ ಇದ್ದರೆ ನೋಡ್ತಾ ಇರೋರಲ್ಲ ಈ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯಾಗಿ ಈ ವಿಡಿಯೋಗಳನ್ನ ನೋಡ್ತಾ ಇರ್ಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬೆಲ್ ಐಕನ್ ಬರುತ್ತೆ, ಕ್ಲಿಕ್ ಮಾಡಿರಿ. ಹಾಲ್ ಅಂತ ಕೊಟ್ಬಿಟ್ಟು ಸಾಕು. ಡೈಲಿ ಮಧ್ಯಾಹ್ನ 12 ಗಂಟೆಗೆ ನಿಮ್ಮ ಮೊಬೈಲ್ಗೆ ನಾವು ಫಟಾಫಟ್ ಅಂತ ಬರ್ತೀವಿ. ನೋಡಿ ಎಂಜಾಯ್ ಮಾಡಿ. ಓಕೆ, ಜಾಸ್ತಿ ತಲೆ ತಿನ್ನಕ್ಕೆ ಹೋಗಲ್ಲ. ಇವಾಗ ಏನಪ್ಪ ಅಂತ ಹೇಳಿದ್ರೆ ಕಾಯಿ ಬಿಡಿಸ್ತಾ ಇದ್ದೀನಿ ಕಣ್ರಿ. ಒಂದು ಕಡೆ ನಾನು ಬಿಡಿಸ್ತಾ ಇದ್ದೀನಿ, ಇನ್ನೊಂದು ಕಡೆ ಬಂದು ನಮ್ಮಮ್ಮ ಬಿಡಿಸ್ತಾ ಇದ್ದಾರೆ. ನಮ್ಮಮ್ಮ ಬಿಡಿಸ್ತಾ ಇದ್ದಾರೆ. ಮಕ್ಕನರೇ, ಏನಂದರೆ ಇವತ್ತೆಷ್ಟು ನಿನ್ನೆ ಸಂಜೆ ಬಂದು ಸ್ಟಾರ್ಟ್ ಮಾಡಿದ್ದು. ಆಲ್ಮೋಸ್ಟು ನಿನ್ನೆ ಸಂಜೆ ಬಂದು ಒಂದು 2 ಸಾಲು ಕಿತ್ತರೆ. ಇವಾಗ ಬೆಳಗ್ಗೆ ಒಂದು 7 ಗಂಟೆ ಆಗೋಗಿತ್ತು ನಾವು ತೋಟಕ್ಕೆ ಬರೋ ಸಾಕನೆ. ಇವಾಗ ಬಂದು ಬಿಡಿಸ್ತಾ ಇದ್ದೀವಿ ಕಣ್ರಿ. ಬಿಡಿಸಿದ್ದು ಎತ್ಕೊಂಡೋಗಿ ಆ ಟಾರ್ಪಲ್ ಮೇಲೆ ಹಾಕ್ಕೋಬೇಕು. ಆ ಟಾರ್ಪಲ್ ಕಾಣಿಸೋದೆಲ್ಲ ಆ ಟಾರ್ಪಲ್ ಮೇಲೆ ಹಾಕೋಬೇಕು. ಇವಾಗ ಇಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ. ಇನ್ನು ಕೊನೆ ಮುಟ್ಟೋದಂದರೆ ಲಾಸ್ಟ್ 10 ಪತ್ರ ಆಲ್ಮೋಸ್ಟ್ ಕೊನೆ ಮುಟ್ಟೋದು. ಎಷ್ಟು ದಿನಕ್ಕಾಗುತ್ತೋ ಗೊತ್ತಿಲ್ಲ. ಡೈಲಿ ಬಿಡಿಸ್ತಾ ಇರೋದು ನಮ್ಮ ಕೆಲಸ. ತೊಂಡೆಕಾಯಿ ಅಲ್ಲ ಪ್ರೇಮಕ್ಕ? ಈಗ ಸಮಯ ಬಂದು 9 ಗಂಟೆ ಆಗಿದೆ. ಇಷ್ಟೊತ್ತು ಗಂಟೆ ಕಾಯಿ ಬಿಡಿಸ್ಕೊಂಡಿದ್ದಾಯಿತು. ಈಗ ಬಂದು ಟೀ ಬ್ರೇಕ್ ತಗೊಂಡು ಹಾಕೋಬೇಕು. ಆಲ್ರೆಡಿ ಅಲ್ಲಿ ನಮ್ಮಮ್ಮ ಟೀ ಬ್ರೇಕ್ನ ತಗೊತಾ ಇದ್ದಾರೆ. ಬನ್ನಿ ನಾವು ಕೂಡ ಹೋಗಿ ಅವ್ರ ಜೊತೆ ಜಾಯ್ನ್ ಆಗಿ ಒಂದು ಕಪ್ ಕಾಫಿ ಅಂತೀನಿ, ಟೀ ಕುಡಿದ್ರೆ ಮೈಂಡು ಸ್ವಲ್ಪ ಫ್ರೆಶ್ ಆಗುತ್ತೆ, ನಮಗೊಂಥರ ರಿಲ್ಯಾಕ್ಸ್ ಆಗ್ದಂಗೆ ಆಗುತ್ತೆ. ಬನ್ನಿ. ಈ ಕಡೆ ನಮ್ಮಮ್ಮ ಟೀ ಬಗ್ಸ್ತಾ ಇದ್ದಾರೆ, ಈ ಕಡೆ ನಾವು ಒಂದು ಚಮ್ ನೀರು ಕುಡಿಬೇಕು. ಯಾಕೋ ಗೊತ್ತಿಲ್ಲ, ಬೆಳಿಗ್ಗೆ ಇನ್ನು ಬಿಸಿಲು ಕೂಡ ಬಂದಿಲ್ಲ. ಏನೋ ಇವತ್ತು ಒಂಥರ ಮೋಡ ಕಡೆದ ವಾತಾವರಣ ಇದೆ. ರಾತ್ರಿ ನೋಡಿದ್ರೆ ಲೈಟಾಗಿ ಸಿಂಕುಗಳು ಬೇರೆ ಬಿತ್ತು. ಕೆಲವೊಂದು ಜಾಗದಲ್ಲಿ ಮಳೆ ಕೂಡ ಆಗಿದೆ. ನಮಗೂ ಅದೇ ರೀತಿಯಾಗಾದರೆ ತುಂಬಾ ಚೆನ್ನಾಗಿರ್ತದೆ. ಮೋಡ ಮುಚ್ಕೊಂಡಿದ್ದೀವಿ, ಯಾಕೋ ಇವತ್ತು ನೀರು ದಾವರ. ಹಾಗಾಗಿ ಒಂದು ಸ್ವಲ್ಪ ನೀರು ಕುಡಿಯೋಣ. ಇವತ್ತು ಮೋಡ ಮುಚ್ಕೊಂಡಿರೋದಕ್ಕೆ ಪಕ್ಷಿಗಳೆಲ್ಲ ಚಿಲಿಪಿಲಿ ಚೆನ್ನಾಗಿ ಇದೆ. ಹಾಗೆ ಫ್ರೆಂಡ್ಸ್, ಹೊಂಗೆ ಮರಗಳೆಲ್ಲ ಆಲ್ಮೋಸ್ಟು ಎಲೆಗಳೆಲ್ಲ ಉದುರಿ ಮತ್ತೆ ಚಿಗುರ್ಕೊಬಿಟ್ಟಿದೆ. ನೋಡಿ ಎಷ್ಟು ಚೆನ್ನಾಗಿದೆ ಚಿಗುರು ಎಲೆಗಳು. ನಂಕ ಕೂತ್ಕೊಳಕ್ಕೆ ಚೇರು ಅಲ್ಕೋತೀನಿ. ನೆಲದಾಗೆ ಕೂತ್ಕೊತೀನಿ ಬಿಡು, ನೀನು ಸಾವುಕಾರಿ ಅಮ್ಮ, ಅದಕ್ಕೆ ಬಂದು ಇದ್ರ ಮೇಲೆ ಕೂತ್ಕೊಂಡಿದ್ಯಾ, ಬೇಸನ್ ಮೇಲೆ. ಬನ್ನಿ ಫ್ರೆಂಡ್ಸ್, ಬೆಳಗ್ಗೆ ಒಂದು ಕಪ್ಪು ಟೀ ಕೊಡೋಣ. ಕಾಯೆಲ್ಲ ಬಿಡಿಸಿ ಎಲ್ಲ ಟಾರ್ಪಲ್ ಮೇಲೆ ಹಾಕಿದ್ದೀನಿ. ಮರದ ನೆರಳಲ್ಲಿ ಮರಗಳು ಉಣ್ಬೇಕು ಅನ್ನೋದು ಇದಕ್ಕೆ ಕಣ್ರಿ. ನೋಡ್ರಿ ಎಷ್ಟು ಚೆನ್ನಾಗಿಲ್ಲ. ಏನು ಅಲ್ಲಲ್ಲೆಲ್ಲ ನೆರಳಿದೆ. ಆರಾಮಾಗಿ ನೆಲ ಕೂಡ ತಂಪಾಗಿರುತ್ತೆ. ಈ ಥರ ಕಾಯಿ ಹಾಕೊಳ್ಳೋದಕ್ಕೆ, ಊಟ ಮಾಡೋದಕ್ಕೆ ಎಲ್ಲ ಒಳ್ಳೆ ವೆದರ್ ಅಂತಲೇ ಹೇಳ್ಬೋದು ಕಣ್ರಿ. ಆ ಕಡೆ ನಮ್ಮಮ್ಮ ಕೈ ಉಜ್ತಾ ಇದ್ದಾರೆ, ಏನಕ್ಕಂದರೆ ಊಟ ತಿನ್ನಕ್ಕೆ ಕಣ್ರಿ. ಈಗ ಸಮಯ ಬಂದು 11:15 ಆಗಿದೆ. ಇಷ್ಟೊತ್ತವರೆಗೂ ಕಾಯಿ ಬಿಡಿಸ್ಕೊಂಡಿದ್ದಾಯ್ತು. ಇವಾಗ ಊಟದ ಸಮಯ. ಏನಂದರೆ ಕೆಲಸ ಇದ್ದರೆ ನಮಗೆ ಹೊಟ್ಟೆ ಹಸು ಕಾಣಿಸೋದಿಲ್ಲ. ಏನೋ ಕೆಲಸ ಇಲ್ಲ ಅಂತ ಹೇಳಿದ್ರೆ ಹೊಟ್ಟೆ ಹಸು ಖಂಡಿತ ಕಾಣಿಸುತ್ತೆ ಕಣ್ರಿ. ಓಕೆ ಬನ್ನಿ, ಈಗ ಊಟ ಮಾಡೋಣ. ನಮ್ಮ ಮನೇಲಿ ಏನು ಮಾಡ್ಕೊಂಡು ಬಂದಿದ್ದಾರೆ ನೋಡಿ, ಊಟ ಮಾಡೋಣ ಬನ್ನಿ. ಊಟ ಮಾಡೋಕ್ಕಿಂತ ಮುಂಚೆ ಏನಪ್ಪ ಬೇಕಾಗಿರೋದು, ಫಸ್ಟ್ ನೀರು ಇಡ್ಕೋಬೇಕು ಕಣ್ರಿ. ಏನಂದರೆ ನೈಟು ಎಲ್ಲ ತುಂಬ ಚೆನ್ನಾಗಿ ಕೋಲ್ಡಲ್ಲಿ ಇದೆ, ಪರವಾಗಿಲ್ಲ. ಕೋಲ್ಡ್ ವಾಟರು ಈ ಸಮ್ಮರ್ ಸೀಸನ್ನಲ್ಲಿ ಕೋಲ್ಡ್ ವಾಟರೇ ಎಂಥವರು ಕೂಡ ಬಯಸೋದು ಅಲ್ವಾ. ಈ ಥರ ನೀರು ತುಂಬಿಸಿ, ನಾವೇನು ಫಿಲ್ಟ್ರ್ ನೀರು ಕುಡಿಯೋಲ್ಲ, ನಮ್ಮ ಬೋರ್ವೆಲ್ ನೀರೇ ನಾವು ಕುಡಿಯೋದು. ನಮ್ಮ ಬೋರ್ವೆಲ್ ನೀರನ್ನ ಹಿಡ್ಕೊಂಡು ಈ ಥರ ಒಂದು ಕ್ಯಾನಲ್ಲಿ ಇಕ್ಬಿಟ್ಟು ಈ ಥರ ಮರದ ನೆರಳಲ್ಲಿ ಇಕ್ಬಿಡ್ತೀವಿ. ಆರಾಮಾಗಿ ತಣ್ಣಗಿರುತ್ತೆ. ನಮ್ಮೊಬ್ರಿಗೆ ಅಲ್ಲ ಈ ಕುಡಿಯೋ ನೀರು, ಈ ರೋಡಲ್ಲಿ ಹೋಗೋ ಬರೋರಿಗೆ ಮತ್ತು ದನ ಕರ
ಕುರಿಗಳು ಕಾಯಕ್ಕೆ ಬರೋರಿಗೆ ಪ್ರತಿಯೊಬ್ಬರು ಕೂಡ ಬಂದು ಈ ನೀರನ್ನ ಕುಡಿತಾರೆ ಕಣ್ರಿ. ಈಗ ಬಂದು ನಮ್ಮಮ್ಮ ಊಟ ಬಡಿಸ್ತಾ ಇದ್ದಾರೆ. ಏನೇನು ಮಾಡ್ಕೊಂಬಂದಿದ್ಯಾ ಪ್ರೇಮಕ್ಕ? ದೋಸೆ ಚಪಾತಿ. ದೋಸೆ ಚಪಾತಿ ಎರಡೂನಾ? ಇವತ್ತು ನಮ್ಮ ಮನೆಯಲ್ಲಿ ಸ್ಪೆಷಲ್ ಏನಪ್ಪ ಅಂತ ಹೇಳಿದ್ರೆ ದೋಸೆ ಮತ್ತು ಚಪಾತಿ ಅಂತ ಇದ್ದಾರೆ. ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿ, ಒಳ್ಳೆ ಕಾಂಬಿನೇಷನ್ನು. ಬನ್ನಿ ಫ್ರೆಂಡ್ಸ್, ಊಟ ಮಾಡೋಣ. ತಟ್ಟೆ ತೊಳಿತ್ಯಾ? ಅದ್ರಲ್ಲಿ ಸರಿಯಾಗಿ ನೀರೇ ಸುರಿಸಲ್ಲ. ಅರ್ಧ ಚಪಾತಿನ? ಇದಕ್ಕೆ ನಾನು ಯೂಟ್ಯೂಬಲ್ಲಿ ದೊಡ್ಡದಾಗಿ ನಮ್ಮ ಸಬ್ಸ್ಕ್ರೈಬರ್ಸ್ ಹತ್ರ ನಾನು ಬಿಲ್ಡಪ್ ಕೊಡ್ತಾಯಿದ್ದೀನಿ. ಸಾಕುಡ ಸಾಕುಡ. ಆಲೂಗಡ್ಡೆ ಜಾಸ್ತಿ ತಿನ್ನಬಾರ್ದು, ವಾಯು. ಏನು ಚಟ್ನಿ? ಕೊಬ್ಬರಿ ಚಟ್ನಿನ ಕಡಲೆಪಪ್ಪು ಚಟ್ನಿನ? ಬನ್ನಿ ಫ್ರೆಂಡ್ಸ್, ಊಟ ಮಾಡೋಣ. ಏನಪ್ಪ ಅರ್ಧ ಚಪಾತಿ ಸಾಕಾ ಇವನ್ಕ ಅಂತ ಅಂದ್ಕೊಂಡಿದ್ರಾ? ಇಲ್ಲ ಕಣ್ರಿ, ಇದ್ರ ಜೊತೆಗೆ ದೋಸೆ ಕೂಡ ಬರ್ತಾ ಇದೆ ಕಣ್ರಿ. ಓಕೆ, ದೋಸೆ ಮತ್ತು ಚಪಾತಿ, ಆಲೂಗಡ್ಡೆ ಪಲ್ಯ, ಚಟ್ನಿ. ಬನ್ನಿ ಫ್ರೆಂಡ್ಸ್, ಒಳ್ಳೆ ಕಾಂಬಿನೇಷನ್ನು. ಒಳ್ಳೆ ಊಟ ಮಾಡೋಣ ಇವತ್ತು. ಈ ಮರದ ನೆರಳಲ್ಲಿ ಹಕ್ಕಿ ಪಕ್ಷಿಗಳ ಜೊತೆ ಚಿಲ್ಲಪಿಲ್ಲ ಅಂದ್ಕೊಂಡು ಊಟ ಮಾಡೋ ಒಂದು ಮಜಾ ಇದೆಯಲ್ಲ, ಸೂಪರ್ ಕಣ್ರಿ. ಮೂಟೆ ಎಲ್ಲ ಹೊಲ್ದಾಕ್ಬಿಟ್ಟು ಅದನ್ನು ಎತ್ಕೊಂಡೋಗಿ ಗಾಡಿಗೆ ಸೆಂಟಿಂಗ್ ಕೊಟ್ಬಿಟ್ಟು ಅದು ಮಾರ್ಕೆಟ್ ಕಡೆ ಹೋಯಿತು. ಈಗ ಮತ್ತೆ ಸಮಯ ಬಂದು 4 ಕಾಲಾಗಿದೆ. ಮತ್ತು ತೋಟ ಕಡೆ ಬಂದು ವ್ಲಾಗ್ನ ಕಂಟಿನ್ಯೂ ಮಾಡಿದ್ದೀನಿ ಕಣ್ರಿ. ಮತ್ತು ತೋಟ ಕಡೆ ಬಂದು ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವಾಗ ಏನಪ್ಪ ಕೆಲಸ ಅಂತ ಹೇಳಿದ್ರೆ, ತೊಂಡೆ ಗಿಡಕ್ಕೆ ನೀರು ಬಿಟ್ಟಿದ್ದೀನಿ. ಆ ನೀರು ಬಿಟ್ಟಿರೋದೆಲ್ಲ ಚೆಕ್ ಮಾಡ್ಕೊಂಡು ಬರೋಣ ಬನ್ನಿ. ಆ ಕಡೆಯಿಂದ ನಮ್ಮಮ್ಮ ಬರ್ತಾಯಿದ್ದಾರೆ, ಈ ಕಡೆಯಿಂದ ನಾನು ಹೋಗ್ತಾಯಿದ್ದೀನಿ. ಏನಂದರೆ ಪಾಚಿಗಳೆಲ್ಲ ಜಾಮ್ ಆಗಿಬಿಟ್ಟಿರುತ್ತೆ, ಪಾಚಿಗಳೆಲ್ಲ ಸಿಗಾಕೊಂಡಿರುತ್ತೆ, ಒಂದೊಂದು ಜಾಮ್ ಆಗಿಬಿಟ್ಟಿರುತ್ತೆ. ಅದನ್ನು ಚೆಕ್ ಮಾಡ್ಕೊಂಡು ಹೋಗಬೇಕು. ಆಲ್ಮೋಸ್ಟು ಇದೇ ಒಂದು ಕೆಲಸ ನೋಡಿ. ಇಲ್ಲಿ ಆಲ್ಮೋಸ್ಟು ನೋಡಿ, ಇಲ್ಲಿ ಆಲ್ಮೋಸ್ಟು ಓಡ್ತಾನೆ ಇಲ್ಲ, ಪಾಚಿಯನ್ನು ಸಿಗಾಕೊಂಡು ಜಾಮ್ ಆಗಿದೆ. ಅದನ್ನು ರೆಡಿ ಮಾಡಬೇಕು. ತೋಟ ಎಲ್ಲ ಚೆಕ್ ಮಾಡ್ಕೊಂಬಂದಿದ್ದಾಯಿತು. ಆಲ್ಮೋಸ್ಟ್ ಎಲ್ಲ ಓಡ್ತಾಯಿದೆ, ರನ್ನಿಂಗ್ ಆಗ್ತಾಯಿದೆ. ಪಾಚಿ ಸಿಗಾಕೊಂಡಿರುತ್ತೆ ಒಂದಷ್ಟರಲ್ಲಿ. ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡ್ರೆ ಈ ರೀತಿಯಾಗಿ ಚೆನ್ನಾಗಿ ನೀರು ಚೆನ್ನಾಗಿ ಓಡಾಡಿಕೊಂಡು ಕ್ಲೀನ್ ಮಾಡಿಕೊಂಡ್ರೆ ಈ ರೀತಿಯಾಗಿ ಚೆನ್ನಾಗಿ ನೀರು ರನ್ನಿಂಗ್ ಆಗುತ್ತೆ. ಇಲ್ಲಾಂದರೆ ಸ್ಟೆಕ್ ಏನಾನ ಪಾಚಿ ಸಿಗಾಕೊಂಡಿದೆ ಅಂದರೆ ಒಂದು ಗುಣಿಗೆ ಓಡೋದೇ ಇಲ್ಲ, ಓಡುತ್ತೆ, ಇಲ್ದವಕ್ಕಿಲ್ಲ, ಆ ಥರ ಆಗುತ್ತೆ. ಹಾಗಾಗಿ ನೀರು ಬಿಟ್ಟಿಸಕ್ಕನೆ ಚೆಕ್ ಮಾಡಿಕೊಂಡ್ರೆ ಒಳ್ಳೆಯದು ಕಣ್ರಿ. ನೆಕ್ಸ್ಟ್ ಬಂದು ಕಾಯಿ ಬಿಡ್ಸೋಕೆ ಬಂದ್ರಿ. ಈ ಕಡೆ ನಮ್ಮಮ್ಮ ಸುರುಗ್ ಜಾಸ್ತಿ ಇದೆ ಇಲ್ಲಿ, ಮೊನ್ನೆ ಉದುರ್ಸೋಕ್ಕಾಗಲಿಲ್ಲ, ಯಾಕಂದರೆ ಮಂಜುತಮ್ಮ, ಹಾಗಾಗಿ ಉದುರಲಿಲ್ಲ. ಈ ತೆಂಗಿನ ಗಿಡದ್ದು ಒಂಬಾಳೆ ಬರುತ್ತೆ ನೋಡಿ, ಆ ಒಂಬಾಳೆ ಎತ್ಕೊಂಡು ಒಳ್ಳೆ ಗೂಡು ಉದುರಿಸ್ತಾ ಇದೆ. ಪರವಾಗಿಲ್ಲ, ಸ್ವಲ್ಪ ಉದುರುತ್ತಾ ಇದೆ. ಇನ್ನೊಂದು ಸ್ವಲ್ಪ ಇರೋದು, ಸ್ವಲ್ಪ ಇರೋದು. ಆಲ್ಮೋಸ್ಟ್ ಗಾಳಿಗೆ ಮತ್ತು ಒಂದು ಸರಿ ಮಳೆ ಬಿದ್ದುಬಿಟ್ರೆ ಸಾಕು ನಮ್ಗೆ. ಎಲ್ಲ ಈ ಎಲೆ ಏನು ಕಾಣಿಸ್ತಾ ಇದೆ ಒಣಗೋಗಿರೋದು ಎಲ್ಲ ಕ್ಲೀನಾಗಿ ಕಂಪ್ಲೀಟಾಗಿ ಉದುರೋಗ್ಬಿಡ್ತೈತೆ. ಆದರೆ ಮಳೆ ಅಂತೂ ಬೀಳ್ತಿಲ್ಲ ನಮಗೆ. ಸುತ್ತಮುತ್ತ ಎಲ್ಲ ಬೀಳ್ತಾ ಇದೆ ಇನ್ನು ನೆನ್ನೆಯಿಂದ, ಆದರೆ ನಮಗಿನ್ನೂ ಬಂದಿಲ್ಲ. ಒಂದು ನೀರು ಕಡೆಯಷ್ಟು ಮಾತ್ರ ಮಳೆ ಬಿದ್ದುಬಿಟ್ರೆ ಆಲ್ಮೋಸ್ಟ್ ನಮ್ಗೆ ಸಾಕು. ಈ ಒಣಗಿರೋದೆಲ್ಲ ಏನಿದೆ ಎಲ್ಲ ಕಂಪ್ಲೀಟಾಗಿ ಉದುರೋಗ್ಬಿಡ್ತೈತೆ.